ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವೀಣಾ ಆತ್ಮರಾಮ್. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ, ಏಕಾದಶಿ, ಮೃಗಶಿರ ನಕ್ಷತ್ರ, ದಿನಾಂಕ 9-8-2026 ಭಾನುವಾರ. ಮುಖ್ಯಾಂಶಗಳು: ಸತ್ಸಂಗ ಮತ್ತು ಭಗವತ್ ಚಿಂತನ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದ ಸಮಾರೋಪ. ಸುದ್ದಿಯ ವಿವರ: ಆಧ್ಯಾತ್ಮವು ಜ್ಞಾನಕ್ಕೆ ನಿಜವಾದ ಅರ್ಥ ಮತ್ತು ಪರಿಪೂರ್ಣತೆಯನ್ನು ನೀಡುತ್ತದೆ. ಇವೆರಡರ ಸಂಗಮದಿಂದ ಮಾತ್ರ ಮನುಷ್ಯನು ಲೌಕಿಕ ಜಗತ್ತಿನಲ್ಲಿ ನೆಮ್ಮದಿಯಿಂದ ಬಾಳಿ ಅಂತಿಮವಾಗಿ ಜೀವನ ಮುಕ್ತಿಯನ್ನು ಪಡೆಯಲು ಸಾಧ್ಯ ಎಂದು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಹೇಳಿದರು. ಇಲ್ಲಿನ ಆದಿಚುಂಚನಗಿರಿ ಮಠದ ಬಿಜಿಎಸ್ ಆವರಣದಲ್ಲಿ ಗುರುಪೂರ್ಣಿಮೆಯ ಪ್ರಯುಕ್ತ ಶುಕ್ರವಾರ ಆಯೋಜಿಸಿದ್ದ ಸತ್ಸಂಗ ಮತ್ತು ಭಗವತ್ ಚಿಂತನ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದ ಸಮಾರೋಪ ಮತ್ತು ಗುರುವಂದನಾ ಸಮಾರಂಭದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ನಮ್ಮ ಬದುಕು ಆಧ್ಯಾತ್ಮ, ಜ್ಞಾನ ವಿಜ್ಞಾನ ಹಾಗೂ ತಂತ್ರಜ್ಞಾನಗಳ ಬೆಳಕಿನಲ್ಲಿ ನಡೆಯುವುದು ಅನಿವಾರ್ಯವಾಗಿದ್ದು, ಇಂತಹ ಭಗವತ್ ಚಿಂತನ ಆಧ್ಯಾತ್ಮಿಕ ಪ್ರವಚನದ ಮೂಲಕ ಜ್ಞಾನ ವಿಕಾಸವಾಗುವಂತಹ ವಿದ್ಯಾವಂತ ಮತ್ತು ಶ್ರದ್ಧಾವಂತರನ್ನು ತಂತ್ರ ಸಂಪನ್ನರಾಗಿಸುವ ಕಾರ್ಯವಾಗಿದೆ ಎಂದರು. ಇಲ್ಲಿನ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಗುಣನಾಥ ಸ್ವಾಮೀಜಿ ಮಾತನಾಡಿ, ಆಧ್ಯಾತ್ಮ ಎಂದರೆ ಕೇವಲ ಪೂಜೆ ಪುನಸ್ಕಾರ ಅಥವಾ ಧಾರ್ಮಿಕ ಆಚರಣೆಗಳಲ್ಲ. ಇದು ಆತ್ಮದ ಅಧ್ಯಯನವಾದ ತನ್ನ ಅಂತರಂಗದ ಶೋಧನೆ. ನಾನು ಯಾರು, ನನ್ನ ಜೀವನದ ಉದ್ದೇಶವೇನು ಎಂದು ತನ್ನೊಳಗೆ ಪ್ರಶ್ನಿಸಿಕೊಳ್ಳುತ್ತಾ ಮನಸ್ಸಿನ ಶಾಂತಿ, ಕರುಣೆ ಮತ್ತು ಅಂತರಂಗದ ಮುಕ್ತಿಯನ್ನು ಹುಡುಕುವ ಪಯಣವೇ ಆಧ್ಯಾತ್ಮ. ಇದು ಮನುಷ್ಯನನ್ನು ಹೊರಜಗತ್ತಿನ ಆಕರ್ಷಣೆಗಳಿಂದ ಆಚೆಗೆ ಕರೆದೊಯ್ದು ಸಮಸ್ತ ಜೀವರಾಶಿಯಲ್ಲಿಯೂ ಒಂದೇ ಚೈತನ್ಯವನ್ನು ಕಾಣುವ ವಿಶಾಲ ಮನೋಭಾವವನ್ನು ಬೆಳೆಸಿ ಅದರಲ್ಲೇ ಮೋಕ್ಷವನ್ನು ಹೊಂದುವ ಬದುಕು ರೂಪಿಸುತ್ತದೆ. ಆದರೆ ಗುರುವಿಲ್ಲದೆ ಮೋಕ್ಷ ಪಡೆಯಲು ಸಾಧ್ಯವಿಲ್ಲ ಎಂದರು. ಭಕ್ತರಿಂದ ಗುರುವಂದನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಬಾಗಲಕೋಟೆಯ ಮಹಾಲಿಂಗಪುರದ ಸದ್ಗುರು ಸಿದ್ಧಾರೂಢ ಬ್ರಹ್ಮ ವಿದ್ಯಾಶ್ರಮದ ಗುರುಗಳಾದ ಸಹಜಾನಂದ ಸ್ವಾಮೀಜಿ, ಮಹಾರಾಷ್ಟ್ರದ ಸಂಸ್ಕೃತ ವಿದ್ವಾಂಸ ರಾಮಚಂದ್ರಪ್ಪ ಮೇತ್ರೆ, ಮಹಾರಾಷ್ಟ್ರದ ಗುರುನಾಥ ಮಹಾರಾಜರು, ಆದಿಚುಂಚನಗಿರಿಯ ಹಾಸನದ ಶಾಖಾ ಮಠದ ಶಂಭುನಾಥ ಸ್ವಾಮೀಜಿ, ಆದಿಚುಂಚನಗಿರಿಯ ಎಲ್ಲಾ ಶಾಖಾ ಮಠದ ಗುರುಗಳು ಹಾಗೂ ದೇಶದ ವಿವಿಧ ರಾಜ್ಯದ ಸ್ವಾಮೀಜಿಗಳು ಇದ್ದರು. ಮ್ಯಾಮ್ಕೋಸ್ ಷೇರುದಾರರಿಗೆ ಅಂತ್ಯ ಸಂಸ್ಕಾರ ಯೋಜನೆಯಡಿ ನೀಡುವ ಚೆಕ್ ಅನ್ನು ನಿಧನರಾದ ನಲ್ಲೂರು ಗ್ರಾಮದ ಹುಲುಗಾರು ಚಂದ್ರಶೇಖರಯ್ಯ ಕುಟುಂಬಕ್ಕೆ ಹಾಗೂ ಹಾಲಂದೂರಿನ ಲಕ್ಷ್ಮೀನಾರಾಯಣ ಭಟ್ ಕುಟುಂಬಕ್ಕೆ ನೀಡಲಾಯಿತು. ಸ್ಥಳೀಯ ನಿರ್ದೇಶಕ ಅಂಬ್ಲೂರು ಸುರೇಶ್ ಚಂದ್ರ, ಸೂರ್ಯನಾರಾಯಣ ಆಚಾರ್ಯ, ನಿರಂಜನ ಆಚಾರ್ಯ, ಶಾಖಾ ವ್ಯವಸ್ಥಾಪಕ ಚರಣ್ ಕುಮಾರ್ ಇದ್ದರು. ಜ್ಞಾನಭಾರತಿ ವಿದ್ಯಾ ಕೇಂದ್ರದಲ್ಲಿ ಇಂಟ್ರಾಕ್ಟ್ ಕ್ಲಬ್ ಉದ್ಘಾಟಿಸಲಾಯಿತು. ಇಂಟ್ರಾಕ್ಟ್ ಕ್ಲಬ್ ಅಧ್ಯಕ್ಷರಾಗಿ ಕೆಎಸ್ ಸೃಷ್ಟಿ, ಕಾರ್ಯದರ್ಶಿಯಾಗಿ ಎ ಸುಶಾಂತ್ ಪ್ರಮಾಣ ವಚನ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಜ್ಞಾನಂ ಕಾಲೇಜಿನ ಪ್ರಾಂಶುಪಾಲ ಕುಮಾರ್, ರೋಟರಿ ಕ್ಲಬ್ನ ಎ ಸುಬ್ರಹ್ಮಣ್ಯ, ಸುರೇಶ್ ಹೆಗ್ಡೆ, ಶಾಲಾ ಆಡಳಿತ ಮಂಡಳಿಯ ನಳಿನಾಕ್ಷ, ಮುಖ್ಯೋಪಾಧ್ಯಾಯ ಶಂಕರನಾರಾಯಣ ಇದ್ದರು. ಮಾಜಿ ಸಚಿವ ಬೇಗಾನೆ ರಾಮಯ್ಯರವರ ಸಹೋದರ 72 ವರ್ಷದ ಬೇಗಾನೆ ಸುಬ್ರಹ್ಮಣ್ಯ ಶುಕ್ರವಾರ ನಿಧನರಾದರು. ಇವರಿಗೆ ಪತ್ನಿ ಹಾಗೂ ಪುತ್ರ ಇದ್ದಾರೆ. ವಿಧಾನ ಪರಿಷತ್ ಸದಸ್ಯೆ ಆರತಿ ಕೃಷ್ಣ, ಒಕ್ಕಲಿಗರ ಸಂಘದ ಅಧ್ಯಕ್ಷ ಡಿಸಿ ಶಂಕರಪ್ಪ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಜಾಹೀರಾತು: 2 ದಿನದ ಮಂತ್ರಾಲಯ ಯಾತ್ರೆ ಆಗಸ್ಟ್ 11 ಮತ್ತು 12. ಸಂಪರ್ಕಿಸಿ 6362900210. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.